ಇದು ನನ್ನ ಸಿನಿಮಾ ಗೆದ್ದಿದೆ, ನನ್ನ ಸಿನಿಮಾ ಸೂಪರ್ ಹಿಟ್ಟು, ನೋಡಿಲ್ಲ ನೀವುಗಳು ಅಂತ ಹೇಳ್ತಿರೋ ಪ್ರೋಗ್ರಾಮ್ ಅಲ್ಲ. ನನ್ನ ಸೋಲಿನ ಆತ್ಮವಿಮರ್ಶೆ, ಸುಳ್ಳು ಆಪಾದನೆಗಳಿಗೆ ನನ್ನ ಕಡೆಯಿಂದ ಏನೇನಾಗಿದೆ ಅಂತ ನಿಮ್ಗಳಿಗೆ ತಿಳಿಸುವಂಥ ಪ್ರಯತ್ನ ಅಷ್ಟೇ. ನಿರ್ಮಾಪಕ ಒಬ್ಬ ಅನ್ನದಾತ ಆದರೆ ನಿರ್ದೇಶಕ ಅನ್ನೋನು ಏನು ಸ್ವಾಮಿ? ಅದಕ್ಕೆ ಉತ್ತರ ಹೇಳ್ತೀನಿ. ನನ್ನ ಪರ್ಸೆಪ್ಷನಲ್ಲಿ ಬಂದಿರೋ ಉತ್ತರ ನಾನು ಅದನ್ನು ನಿಮ್ಗೆ ತಿಳಿಸ್ತೀನಿ. ಕಳೆದ ತಮ್ಮ ಸಂದರ್ಶನದಲ್ಲಿ ಕೇಳಿದ್ದೆ, ತಾವು ಡೈಲಾಗ್ ಹೇಳಿದ್ರಿ, ನಾನು ಡೈರೆಕ್ಟ್ರು ಕಬೀರ್ ಲಾಲ್ ಹೋಗಿದ್ವಿ, ಚೈನಾ ಗೋಡೆ ಹತ್ಕೊಂಡ್ಬಂದ್ವಿ. ಇದೆಲ್ಲ ಕತೆ ಬೇಕಾ ನಿಮಗೆ? ಬೇಕಾ ನಮ್ಗದೆಲ್ಲ? ಚೈನಾನಲ್ಲಿ ಏನೇನಾಯ್ತು ಅಂತ ಹೇಳ? ಬೇಕು ಸ್ವಾಮಿ, ಖಂಡಿತ ಬೇಕು ಚೈನಾನಲ್ಲಿ ಏನೇನಾಯ್ತು ಅಂತ. ಇವಾಗ ನಾನು ಹೇಳ್ತೀನಿ ಕೇಳಿ, ಚೈನಾನಲ್ಲಿ ಏನೇನಾಯ್ತು ಅಂತ. ನಮಸ್ತೆ ಜಿ, ಹ್ಯಾಪಿ ಟು ಸಿ ಯು ಅಗೇನ್ ರಘುರಾಮ್ ಜಿ. ಮೆಹರೋಷ್ ಪಸ್ತಾಕಿಯಾ ನಾವು ಯಾರು ಅಂತ ಗೊತ್ತಿಲ್ಲದೆ 8.5 ಲಕ್ಷ ರೂಪಾಯಿವರೆಗೂ ನಮಗೆ ಅವರು ಅಲ್ಲಿಂದ ಕೊಟ್ಟಿದ್ದಾರೆ. ನಾವು ಬಂದ ಮೇಲೆ ಅವ್ರಿಗೆ ಅದನ್ನು ವಾಪಸ್ ಕಳಿಸ್ಬೇಕು ಅಂತ ಹೇಳಿದಾಗ, ಶ್ರೀಯುತರೆ ತಾವೇನು ಹೇಳಿದ್ರಿ? ನನ್ನ ತಾಯಿನ ಜೊತೇಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಅವರ ಒಂದು ಕೆನರಾ ಬ್ಯಾಂಕ್ ಎಂಪ್ಲಾಯ್ ಆಗಿ ಕೂಡಿಟ್ಕೊಂಡಿದ್ರಲ್ಲ ದುಡ್ಡು, ಅದನ್ನೆಲ್ಲ ಈ ಸಿನಿಮಾ, ಈ ಚೈನಾ ಎಪಿಸೋಡ್ಗೋಸ್ಕರ ನಾನು ಉಪಯೋಗಿಸ್ಕೊಂಬಿಟ್ಟೆ. ಆಕೆ ಕಣ್ಮುಚ್ಚೋವರೆಗೂ, ಆಕೆ ಸಾಯೋವರೆಗೂ ನಾನು ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಕಾರಣ ಇದೇ ಚೆಲುವೆ ನೀನು.